ಕಾಮಿಡಿಯ ಜೊತೆಗೆ ನಾವೇನಾದ್ರೂ ಹಾಡುಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಹೇಗೆ ಅಂತ? ಇದೆ ಸರ್, ಇದೆ. 2.5 ಇದೆ. 2.5 ನೀವೆಲ್ಲೂ ಕೇಳಿರಲ್ಲ ಈ ತರ. 2.5 ಇದೆ ಸಾಂಗು. ಸಿನಿಮಾ ಅಪಾರ್ಟ್ ಒಂದ್ ಸಾಂಗ್. 2 ಎಮೋಷನ್ ಅಲ್ಲ, ಒಂದ್ ಲವ್ ಸಾಂಗ್, ಒಂದು ಎಮೋಷನ್ ಗೊತ್ತಿಲ್ಲ. ಲವ್ ಎಮೋಷನ್ ಅದ ಹೆಂಗೆ? ಅದೇ ಲವ್ ಸಾಂಗ್, ಎಮೋಷನಲ್ ಸಾಂಗ್ ಬೇರೆ, ಇನ್ನೊಂದ್ ಅರ್ಧ ಬಿಟ್ಟು ಫ್ಯಾಮಿಲಿ ಎಮೋಷನಲ್, ಲವ್ ಎಮೋಷನಲ್ ಹಂಗೆ. ಅದ್ ಬಿಟ್ಟು ಪ್ರಮೋಷನಲ್ ಸಾಂಗ್ ಇವಾಗ ರಿಲೀಸ್. ಇವಾಗ ಚಂದನ್ ಶೆಟ್ಟಿ ಅವ್ರು ಹಾಡು ಹೇಳಿದ್ದಾರೆ, ಸಾಂಗ್ ಶೂಟ್ ಆಗಿದೆ, ಇವತ್ತು ರಿಲೀಸ್. ಫಸ್ಟ್ ಟೈಮ್ ಇಂದ ಎಷ್ಟು ಡ್ಯಾನ್ಸ್ ಮಾಡಿದೀವಿ. ನಮ್ ಡ್ಯಾನ್ಸ್ ನೋಡಕ್ಕಾದ್ರೂ ನೀವು ಆ ಸಿನಿಮಾ ನೋಡ್ಬೇಕು ಸರ್. ನಿಮ್ ಡ್ಯಾನ್ಸ್ ಎಲ್ಲ ನೋಡಿದೀವಿ ಸರ್ ನಾವು. ಅದು ಬೇರೆ ಇನ್ಸ್ಟಾದಲ್ಲಿ ಆ ಡ್ಯಾನ್ಸ್ ಇದು ಇನ್ನ ಎಕ್ಸ್ಟ್ರಾರ್ಡಿನರಿ ಇರುತ್ತೆ. ಮೀನ್ ಹಿಡಿಯೋದು, ಕುಂಟೆ ಪಿಲ್ಲೆ ಸರಿ, ಇವಾಗ ನೀವೇನು ಅಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನು ಒಂದು ಟೀಮ್ ಇತ್ತು, ಸೊ ಆ ಎಲ್ಲಾ ಟೀಮ್ ನ ನೋಡ್ಬೋದಾ ಅಥವಾ ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರು ಹ್ಯಾಡ್ ಮಾಡಿದೀರಾ ಸರ್? ಕನ್ನಡ ಯೂಟ್ಯೂಬ್ ಶಾರ್ಟ್ ಫಿಲಮ್ ಯಾರ್ಯಾರು ಮಿಲಿಯನ್ಸ್ ಹೊಡೆದಿದಾರೋ, ಯಾರ್ಯಾರ ಕಂಟೆಂಟ್ಸ್ ಹೈಯೆಸ್ಟ್ ವ್ಯೂಸ್ ಹೋಗಿದ್ಯೋ, ಆ ಎಲ್ಲಾ ಆರ್ಟಿಸ್ಟು ಈ ಸಿನಿಮಾದಲ್ಲಿ ಇರ್ತಾರೆ. ಸೊ ಅವ್ರನ್ನೆಲ್ಲ ನಾವ್ ಇಲ್ಲಿ ನೋಡ್ಬೋದು, ಎಲ್ಲರೂ ಇಲ್ಲಿ ನೋಡ್ಬೋದು. 100% ಟೆಕ್ನಿಷಿಯನ್ಸ್ ಅವ್ರೆ, ಡೈರೆಕ್ಟರ್ ಅವ್ರೆ, ರೈಟರ್ಗಳು ಅವ್ರೆ. ಶಾರ್ಟ್ ಫಿಲಮ್ ಅವ್ರ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ತೋರಿಸ್ತೀವಿ, ಹಂಗೆ ಇರುತ್ತೆ ಸರ್. ಸರ್, ಇವಾಗ ಇಷ್ಟು ದಿನ ಒಂದು ಏನೋ ಶಾರ್ಟ್ ಮೂವಿ ಅದು ಇದೆಲ್ಲ ಮಾಡ್ಕೊಂಡ್ ಬರ್ತಿದ್ರಿ. ಸೊ ಈಗ ದೊಡ್ಡ ಬೆಳ್ಳಿ ಪರದೆ ಮೇಲೆ ಬರ್ತಿದ್ದೀರಾ. ಸೊ ಆ ಜನಗಳ ಮೆಸ್ಸಕ್ಕೆ ಇನ್ನೊಂದಷ್ಟು ಎಕ್ಸ್ಟ್ರಾ ಒಂದು ಎಫರ್ಟ್ಸ್ ಹಾಕಿ, ಸೊ ಅದೆಲ್ಲ ಯಾವ ರೀತಿ ಇತ್ತು ಅಂತ ನಿಮ್ಗೆ ಇವಾಗ ಆ ಚಾಲೆಂಜಸ್ ಎಲ್ಲ? ಸರ್, ಮೇಯ್ನ್ ಆಗಿ ನಮ್ಮ ಆಡಿಯನ್ಸ್ ಏನಿದಾರಲ್ಲ ಅವ್ರು ಟಾರ್ಗೆಟ್ ಮಾಡಿ ನಾವು ಸಿನಿಮಾ ಮಾಡಿರೋದು. ಇವಾಗ ನಮ್ಮ ಶಾರ್ಟ್ ಫಿಲಮ್ನ ಒಂದಷ್ಟು ಜನ ಲೈಕ್ಸ್ ಮಾಡ್ತಾರಲ್ವ, ಅವ್ರು ಯೂಶಲಿ ಅವ್ರ ಕಮೆಂಟ್ಸು ಅವೆಲ್ಲ ಇದನ್ನ ಇಟ್ಕೊಂಡೆ ನಾವು ಕಂಟೆಂಟ್ ಮಾಡಿರೋದು. ಸೊ ಅವರಿಗೆ ಈ ಸಿನಿಮಾ ಸರ್ಪ್ರೈಸ್ ಪ್ಯಾಕೇಜು. ಯಾಕೆಂದ್ರೆ ನಮ್ಮನ್ನ ಕಂಪ್ಲೀಟ್ ಕಾಮಿಡಿ ಮಾಡ್ತಾರೆ ಅಂತ ಬಂದಿರ್ತಾರೆ ಸಿನಿಮಾಗೆ. ಕಾಮಿಡಿ ಜೊತೆಗೆ ಒಂದಷ್ಟು ಎಮೋಷನ್ಸು, ಆ ಸೆಂಟಿಮೆಂಟು, ಒಂದು ಓವರಾಲ್ ಒಂದು ಕತೆ, ಒಂದು ಚಿಕ್ಕ ಏನಂತಾರೆ ಟ್ರೂ ವ್ಯಾಲ್ಯೂಸ್ ಬಗ್ಗೆ ಹೇಳೋ ಥರ. ಸೊ ಇದನ್ನ ಮಾಡಿರೋದ್ರಿಂದ ಯಾರೇ ನಮ್ಮ ಶಾರ್ಟ್ ಫಿಲಮ್ಸ್ ಇಷ್ಟಪಡ್ತಿದ್ರೋ ಅವ್ರಿಗೆಲ್ಲ ಈ ಸಿನಿಮಾ ಅದಕ್ಕಿಂತ ಜಾಸ್ತಿ ಇಷ್ಟ ಆಗುತ್ತೆ ಸರ್. ಅಂದ್ರೆ ಸಾಮಾನ್ಯವಾಗಿರುತ್ತೆ, ಶಾರ್ಟ್ ಮೂವಿ ಮಾಡ್ಕೊಂಡಿದ್ರೆ ಮೂವಿ ಮಾಡ್ತಿದಾರಪ್ಪ ಅದೇನು ದಬಾಕ್ಬಿಟ್ಟಿರ್ತಾರೆ, ಆ ಥರದ್ದೆಲ್ಲ ಸಾಮಾನ್ಯವಾಗಿ ನೀವು ಕೇಳಿರ್ತೀರಿ ಕಿವಿಲೆಲ್ಲ. ಇಲ್ಲ, ಅದು ಸಿನಿಮಾ ನೋಡಿದ್ಮೇಲೆ ಯಾರು ಆ ಥರ ಮಾತಾಡಲ್ಲ. ಸೊ ಆ ಲೆವೆಲ್ಗಿದೆ ಅಂತ. 100%. ನಾವು ಮಾತಾಡ್ಬಾರ್ದು, ಕೆಲಸ ಮಾತಾಡ್ಬೇಕು ಅಂತಾರಲ್ಲ. ಸೊ ಹೇಗಿದೆ ಸರ್ ರೆಸ್ಪಾನ್ಸ್ ಇವಾಗ ಎಲ್ಲ ಕಡೆನೂ? ಸೊ ಯಾವ ರೀತಿ ಪ್ರಮೋಷನ್ಸ್ ನಡೆಸ್ತಿದ್ರಿ ಇದಕ್ಕೋಸ್ಕರ ಅಂತ? ಸುದ್ದಿ ಮನೆ ಕಡೆಯಿಂದ ಹೆಂಗ್ ಬರ್ತಾರೆ ಸರ್? ಸುದ್ದಿ ಮನೆ ಇಂಟರ್ವ್ಯೂ ಇಂದ ಸುದ್ದಿ ಆಗಿ ಖಂಡಿತ ಆಗುತ್ತೆ. ಹೇಳಿ ಸರ್. ನಾರ್ಮಲ್ ಸಿನಿಮಾ ಪ್ರಮೋಷನ್ಸ್ ಏನೇನು ಮಾಡ್ತಾರೋ ಅದೆಲ್ಲ ಮಾಡ್ತಾ ಇದ್ದೀವಿ. ಟ್ರೈಲರ್ ಲಾಂಚ್ ಮಾಡಿದ್ದೀವಿ, ಸಾಂಗ್ ಬಿಟ್ಟಿದ್ದೀವಿ. ನಾಳೆ ಚಂದನ್ ಶೆಟ್ಟಿ ಅವ್ರದ್ದು ಒಂದು ಸಾಂಗ್ ಬಿಡ್ತೀವಿ. ಇವತ್ತು ಚಂದನ್ ಶೆಟ್ಟಿ ಅವ್ರದ್ದು ಒಂದು ಸಾಂಗ್ ಬಿಡ್ತೀವಿ. ನಾಳೆ ಒಂದು ಪ್ರೀಮಿಯರ್ ಶೋ ಇಟ್ಕೊಂಡಿದ್ದೀವಿ ಜನರಲ್ ಆಗಿ ಆಡಿಯನ್ಸ್ಗೆ. ನೋಡೋಣ, ಅವ್ರ ರಿಯಾಕ್ಷನ್ಸ್ನೆಲ್ಲ ತೆಗೆದು ಮತ್ತೆ ನಿಮ್ಗೆ ಕೊಡ್ತೀವಿ, ನೀವೇ ಹೇಳ್ಬೇಕು. ನಮ್ಮ ಕೈಲಿ ಏನು ಪ್ರಯತ್ನ ಮಾಡ್ಬೋದು ಎಲ್ಲ ಪ್ರೆಸ್ ಅವರೆಲ್ಲ ಬಂದು ಒಂದ್ಸತಿ ನಮ್ಮ ಪ್ರೀಮಿಯರ್ ನೋಡಿದ್ರೆ ಇನ್ನೂ ಖುಷಿ ಬರ್ತಾರೆ. ಅದಕ್ಕೊಂದು ಸಪ್ರೇಟ್ ಶೋ ಇರುತ್ತೆ. ಜೆನ್ಯೂನ್ ಆಗಿ ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಷ್ಟೇ. ಟ್ರೈಲರ್ ಅಷ್ಟು ಜನ ನೋಡ್ಬೇಕು, ಫಸ್ಟ್ ಶೋ ನೋಡ್ತೀವಿ, ಸಿನಿಮಾ ಮಿಸ್ ಮಾಡದೆ ನೋಡ್ತೀವಿ. ಅಂದ್ರೆ ಈಗ ಕ್ವಾಲಿಟಿ ಅವ್ರಿಗೆ ಅರ್ಥ ಆಗಿದೆ, ಇದೇನು ಶಾರ್ಟ್ ಫಿಲ್ಮ್ ತರ ಮಾಡ್ಬಿಟ್ಟಿರ್ತಾರೆ ಅಂತ ಅನ್ಕೊಂಡಿದ್ರು ಒಂದಷ್ಟು ಜನ. ಸೊ ಅದನ್ನ ಬ್ರೇಕ್ ಮಾಡಿ ಇಷ್ಟೆಲ್ಲ ಫನ್ ಇದೆಯಾ, ಒಂದು ಟ್ರೈಲರ್ಲಿ ಇಷ್ಟೆಲ್ಲ ಪಂಚಸ್ಸು, ನ್ಯೂ ಪಂಚಸ್ಸು, ಎಲ್ಲೋ ಕೇಳ್ದಿರಂತ ಒಂದಷ್ಟು ಕಾಮಿಡಿ, ನೋಡ್ತಿರೋಂಥ ಒಂದಷ್ಟು ಕಾಮಿಡಿ ಕಾಣಿಸ್ತಿರೋದ್ರಿಂದ ಪಕ್ಕ ಇವ್ರು ಥಿಯೇಟ್ರಲ್ಲೂ ಸಹ ಮ್ಯಾಜಿಕ್ ಮಾಡಿರ್ತಾರೆ ಅಂತ ಅನಿಸ್ತಾ ಇದೆ. ಹಂಗ ಕಮೆಂಟ್ಸ್ ನೀವು ಓದಿ ಒಂದಷ್ಟು ಜನ ಹೋಗ್ತೀನಿ ನೋಡ್ತೀನಿ ಈ ತರದೆಲ್ಲ ಬರ್ತಾ ಇದೆ. ಯೂಶಲಿ ತುಂಬಾ ಸಿನಿಮಾಗಳಿಗೆ ಟ್ರೈಲರ್ಗಳಲ್ಲಿ ಆ ತರದ ಕಮೆಂಟ್ಸ್ ನಾವು ನೋಡಿದ್ವಿ. ಪುಷ್ ಮಾಡೋ ಅಂತ ಕಾಲದಲ್ಲಿ ನಾವು ಕಮೆಂಟ್ಸ್ ಆಲ್ರೆಡಿ ಕಮೆಂಟ್ಸ್ ಗಳನ್ನೇ ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ಅಂದ್ರೆ ಜನಗಳಿಗೆ ಇಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಈಗ 2-3 ಲಕ್ಷ ಜನ ನೋಡಿದ್ದಾರೆ. ಪ್ರತಿಯೊಬ್ಬರು ಕಮೆಂಟ್ ಹಾಕಲ್ಲ, ಕೆಲವರು ಗೊತ್ತಿರಲ್ಲ, ಬಟ್ ಮನ್ಸಲ್ಲೇ ಈ ಸಿನಿಮಾ ಹೋಗ್ಬೇಕು ಅಂತ ಅನ್ಕೊಂಡಿರೋ ಎಷ್ಟೋ ಜನ ಇರ್ತಾರೆ. ಬಟ್ ಕಮೆಂಟ್ ಹಾಕಿದ್ದಾರೆ. 2 ಲಕ್ಷಕ್ಕೆ ಏನ್ ಕಮೆಂಟ್ಸ್ ಬರ್ಬೇಕು ಅದಕ್ಕೆ ತ್ರಿಬಲ್ ಬಂದೈತೆ. ಯೂಶಲಿ 1 ಮಿಲಿಯನ್ ಹೋಗುತ್ತೆ ವ್ಯೂಸ್ ಹೋಗುತ್ತೆ ಅಂದ್ರೆ 1,000 ಕಮೆಂಟ್ಸ್, 800 ಇಂದ 1000 ಕಮೆಂಟ್ಸ್ ಇರುತ್ತೆ. ಬಟ್ ನಮ್ದು 2 ಲಕ್ಷ ವ್ಯೂಸ್ಗೆನೆ 500 ಕಮೆಂಟ್ ಬಂದೈತೆ. ಸೊ ಅಲ್ಲೇನೆ ಜನ ಜಾಸ್ತಿ ಇಷ್ಟಪಡ್ತಾವ್ರೆ, ಟ್ರೈಲರ್ನೇ ಜಾಸ್ತಿ ಇಷ್ಟಪಡ್ತಾವ್ರೆ ಅಂತ. ಇವಾಗ ಸುಮಾರು ಜನ ಬೆಳಗ್ಗೆಯಿಂದನೂ ನೆನ್ನೆ ಬಿಟ್ಟಾಗಿಂದನೂ ಕೆಲವೊಬ್ರು ಆರ್ಟಿಸ್ಟ್ಗಳಿಗೆಲ್ಲ ಕಾಲ್ ಬರ್ತಿದ್ವಿ, ಏನು ಹಿಂಗ್ ಮಾಡಿದ್ರಾ, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ. ಅವಾಗಲೇ ನಾನು ಚಿತ್ರದುರ್ಗ ಕೂತ್ಕೊಂಡಿರ್ಬೇಕಂದ್ರೆ ನನಗೊಬ್ರು ಯಾರೋ ರ್ಯಾಪರ್ ಒಬ್ರು ಫೋನ್ ಮಾಡಿ ಚಿರಾಯಿ ಅವ್ರ ಅಂತ, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಸಖತ್ತಾಗಿ ಮಾಡಿದೀರಾ ಸರ್. ಸಿನಿಮಾ ಇಂಡಸ್ಟ್ರಿ ಅವ್ರು ಫೋನ್ ಮಾಡ್ತಾರೆ ಸರ್, ನೆಕ್ಸ್ಟ್ ಬರೋ ಸಿನಿಮಾಗಳು ನೀವೇ ನಮಗ್ ಥಿಯೇಟರ್ ಬಿಟ್ಕೊಡಲ್ಲ ಅನ್ಸ್ತದೆ ಅಂತ. ಸೊ ಆ ಮಟ್ಟಕ್ಕೆ ರೀಚ್ ಆಗಿದೆ ನಮ್ಮ ಜನಗಳಿಗೆ ಹೋಪ್ಸ್ ಕ್ರಿಯೇಟ್ ಆಗಿದೆ. ಅದೇ ಇವಾಗ ಸುಧಾಕರ್ ಅನ್ನಂಗೆ ಏನ್ ನಮ್ಮ ಯೂಟ್ಯೂಬ್ ಆಡಿಯನ್ಸ್ ಇದ್ರು ಆ ಮಟ್ಟಕ್ಕೆ ಇವಾಗ ಎತ್ಕೊಂಡು ಹೋಗೋರೆ. ನಾಳೆ ನೋಡಿರೋ 1% ಆಡಿಯನ್ಸ್ ಬಂದ್ರು, ಫಸ್ಟ್ 3 ಡೇಸ್ಗೆ 1% ಆಡಿಯನ್ಸ್ ಬಂದ್ರು ಸಾಕು ಸರ್.
ಒಂದು 45,000 ಜನ ಬಂದ್ರು ಸಾಕು ವೀಕೆಂಡ್ ಅಲ್ಲಿ. ಅವ್ರು ಹೋಗಿ ಇನ್ನೊಂದು 50,000 ಜನ ಕೇಳಿ ಹೇಳ್ತಾರೆ. 50,000 ಜನ ನಾವು ಥಿಯೇಟರ್ ಕರ್ಸ್ಬಿಟ್ರೆ ಅವ್ರು ಹೋಗಿ 100% ಇನ್ನು 50,000 ಜನಕ್ಕೆ ಹುಡುಗರು ಸಿನಿಮಾ ಚೆನ್ನಾಗಿ ಮಾಡವ್ರೆ ಅಂತ ಹೇಳಿ ಹೇಳ್ತಾರೆ. ಪಕ್ಕ ಕಳ್ಸ್ತಾರೆ, ಆ ಕಾನ್ಫಿಡೆನ್ಸ್ ಅಂತೂ ಇದೆ ಸರ್. ಬೈಕಣ ಅಂತ ಸಿನಿಮಾ ಅಂತೂ ಅಲ್ಲ, ಹೊಗಳಕಣ ಅಂತ ಸಿನಿಮಾ. ಅಯ್ಯೋ ಈ ಸಿನಿಮಾ ನೋಡಕ್ಕೆ ಆಗ್ಲಿಲ್ವಲ್ಲ ಗುರು, ಹಿಂಸೆ ಆಗೋಯ್ತು ಅನ್ನೋ ತರ ಅಂದ್ರೂ ಸಿನಿಮಾ ಆಗಿರಲ್ಲ. ಅದಂತೂ ಬೇಸಿಕ್ ಗ್ಯಾರಂಟಿ ನಮ್ದು. ಅದು ಮಿಸ್ಫೈರ್ ಆದ್ರೂ ಏನೋ ನೋಡಕ್ ಆಗ್ಲಿಲ್ವಲ್ಲಪ್ಪ, ಗೋಳಾಡ್ಸ್ಬಿಟ್ರಲ್ಲ 2 ಅವರ್ ಕುಂಡಿಸ್ಕೊಂಡು. ಏನೇ ಬೇಜಾರ್ ಮನ್ಸಲ್ಲಿ ಇರ್ಲಿ, ಮೈಂಡ್ ಅಲ್ಲಿ ಇರ್ಲಿ, ಸಿನಿಮಾ ಇಂದ ಆಚೆ ಬರೋಷ್ಟ್ರಲ್ಲಿ ಅದು ಮರ್ತೇ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಯಾವಾಗಾರ ನೆನ್ಸ್ಕೊಂಡ್ರೆ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಆ ರೋಲರ್ ಕೋಸ್ಟರ್ ಕರ್ಕೊಂಡು ಹೋಗಿರ್ತೀವಿ ನಾವು. ಸರ್ ಯೂಟ್ಯೂಬ್ ಅಲ್ಲೇ ಈಗ ಒಂದು ಸಿನಿಮಾ ಇಂಡಸ್ಟ್ರಿ ತರ ಇದೆ. ಯೂಟ್ಯೂಬ್ ಅವ್ರದೇ ಒಂದು ಇಂಡಸ್ಟ್ರಿ. ಹೌದು ಸರ್. ಯೂಟ್ಯೂಬ್ ವಿಡಿಯೋಸ್ ಅದೆಲ್ಲ ಕಂಟೆಂಟ್ಸ್ ಮಾಡಿಸ್ತಿರೋರು. ಅಕಸ್ಮಾತ್ ಈ ಸಿನಿಮಾ ಏನಾದ್ರು ಹಿಟ್ ಆಯ್ತು ಅಂದ್ರೆ, ಒಂದು ಬ್ಲಾಕ್ ಬಸ್ಟರ್ ಆಯ್ತು ಅಂದ್ರೆ, ಹಾಕಿದ್ರ ಮೇಲೆ ಒಂದಷ್ಟು % ಲಾಭ ಬಂತು ಅಂದ್ರೆ ಯೂಟ್ಯೂಬ್ ಅವ್ರದೇ ಒಂದು ಸಪರೇಟ್ ಸಿನಿಮಾ ಇಂಡಸ್ಟ್ರಿ ಆಗ್ಬಿಡುತ್ತೆ. ಎಲ್ಲರೂ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಲ್ಲ ಮಾಡ್ಲಿ ಸರ್. ಇವಾಗ ಸುಮಾರು ಜನ ಶಾರ್ಟ್ ಫಿಲಮ್ಗಳು ಮಾಡಿದವ್. ಶಾರ್ಟ್ ಫಿಲಮ್ ಅವ್ರ ಕೆಪಾಸಿಟಿ ಸರ್. ಯಾರೇ ಅದೇನು ಯಾವ ಹುತ್ತದಲ್ಲಿ ಸರ್ ಕೆಲವೊಂದು ಇದೆ ಸರ್. ಕೆಲವೊಂದು ಮಾತು ಕೇಳಿತ್ತು, ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಮಾಡ್ಕೊಂಡಿರ್ತಾರೆ, ಇಲ್ಲಿ ಬಂದು ಏನ್ ಕಿಸಿತಾರಪ್ಪ ಇವರು ಅಂತ. ಏನ್ ಗೊತ್ತಾ, ಗೆದ್ದಿರೋನ್ ಯಾರು ಹೇಳ್ತಾ ಇಲ್ಲ. ಅಬ್ಬಾಬೋಲಿ ಬಿಡ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಸಿಗರೇಟ್ ನೋಡ್ಕೊಂಡು ಇದೇ ಹೇಳ್ತಾ ಇರೋದು. ಡೈರೆಕ್ಟರ್ಸ್ ಅವ್ರಿಗೂ ಎಕ್ಸ್ಪೆಕ್ಟೇಷನ್ ಇದೆ. ಸಿಕ್ಕಾಗ ನಿಮ್ ಕಂಟೆಂಟ್ಸ್ ಎಲ್ಲ ನಾವು ನೋಡ್ತಿರ್ತೀವಿ, ಎಂಜಾಯ್ ಮಾಡ್ತಿರ್ತೀವಿ. ಡೈರೆಕ್ಟರ್ಸ್ ಎಲ್ಲರಿಗೂ ಕರೆಕ್ಟ್. ಮೊನ್ನೆ ಟ್ರೈಲರ್ ಅಲ್ಲಿ ಇದ್ರಲ್ಲಿ ಯಾವ್ದೋ ಶೋಗ್ ಹೋದಾಗ ಇದ್ ಮಾಡಿದ್ವಲ್ಲ, ಹರೀಶ್ ಅಂತೂ ಸಾರು ಅವ್ರು ಹೇಳಿದ್ರೆ ಇಲ್ಲ ಬಿಡ್ರೋ ಚೆನ್ನಾಗ್ ಮಾಡಿದೀರಾ, ಏನ್ ಹೆದರ್ಕೋಬಿಡಿ, ಗಟ್ಟಿಯಾಗಿ ಪ್ರಮೋಷನ್ ಮಾಡಿ ಸಿನಿಮಾ ಬ್ಲಾಕ್ ಬಸ್ಟರ್ ಅಂದ್ರು. ಕಿಟ್ಟಿ ಸರ್ ಅಂದ್ರು. ನಾವು ಅಮೃತನೇ ಶಾರ್ಟ್ ಫಿಲಮ್ ಮಾಡಿದಾಗೂ ಅಷ್ಟೇ ಸುಮಾರು ಜನ ನಮ್ಮನ್ನ ಕರೆಸ್ಕೊಂಡಿದ್ರು, ಮಾತಾಡಿದ್ರು, ಚೆನ್ನಾಗಿ ಮಾಡಿದ್ರ ಕಂಡ್ರು. ಸಕ್ಸಸ್ ಆಗಿರೋರೆಲ್ಲ ಪಾಪ ಚೆನ್ನಾಗೇ ಮಾಡ್ತಾವ್ರೆ, ಚೆನ್ನಾಗಿ ಅಪ್ರಿಶಿಯೇಟ್ ಮಾಡ್ತಾವ್ರೆ, ಖುಷಿಯಿಂದ ಮಾತಾಡ್ತಾವ್ರೆ. ಕೆಲವರು ಪಾಪ ಸರ್ ಇತ್ತೀಚೆಗೆ ತುಂಬಾ ಅಂದ್ರೆ ಒಳ್ಳೊಳ್ಳೆಯ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ಬರುತ್ತೆ. ಬಟ್ ಆದ್ರೆ ನೋಡಿದ್ರೆ ಸಿನಿಮಾ ಥಿಯೇಟ್ರಲ್ಲಿ ಇನ್ನೊಂದು 2-3 ದಿನದಲ್ಲಿ ನೋಡಿದ್ರೆ ಥಿಯೇಟ್ರಲ್ಲಿ ಸಿನಿಮಾನೇ ಇರಲ್ಲ. ಅದ್ರಲ್ಲಿ ಕಂಟೆಂಟ್ ಇರಲ್ಲ. ಇಲ್ಲ ಸರ್, ಕೆಲವೊಂದು ಒಳ್ಳೊಳ್ಳೆ ಕಂಟೆಂಟ್ ಇದ್ರೆ ತಪ್ಪೇನಾಗುತ್ತೆ ಅಂದ್ರೆ ಪ್ರಮೋಷನ್. ಸರ್ ನಾವು ನಾವು ಬ್ಲೇಮ್ ಮಾಡಂಗಿಲ್ಲ ಸರ್. ಈಗ ನಾನು ಜನನ ಥಿಯೇಟರ್ ಕರ್ಸ್ಕೊಳಕ್ ಆಗಿಲ್ಲ ಅಂದ್ರೆ ನನ್ ತಪ್ಪದು. ಅಂದ್ರೆ ನಾನ್ ಚೆನ್ನಾಗಿ ಪ್ರಮೋಟ್ ಮಾಡಿಲ್ಲ. ಇವಾಗ ನಾನೇನೋ ಒಂದು ಪಾಯಿಂಟ್ ಮೇಲೆ ಸಿನಿಮಾ ಮಾಡಿರ್ತೀನಿ, ಆ ಟಾರ್ಗೆಟ್ ಆಡಿಯನ್ಸ್ ನಾನು ಸಿನಿಮಾ ಕರ್ಸ್ಕೊಳಕ್ ನಾನು ಏನೇನು ಪ್ರಯತ್ನ ಮಾಡಲ್ಲ ಮಾಡ್ಲೇಬೇಕು. ಇವಾಗ ಥಿಯೇಟರ್ ಬಂದೇ ಇಲ್ಲ ಅಂದ್ರೆ ಅವ್ರನ್ನ ಯಾಕೆ ಬ್ಲೇಮ್ ಮಾಡ್ಬೇಕು? ಈಗ ನಾನು ಎಲ್ಲೋ ಕೂತ್ಕೊಂಡು ನೋಡೋನು, ನಾನು ಇವತ್ತು ಒಂದು ಮಾಲ್ಗೆ ಹೋಗಿ ಎಲ್ಲೋ 2-3 ಜೊತೆ ಫ್ರೆಂಡ್ಸ್ ಜೊತೆ ನೋಡ್ಬೇಕು ಅಂದ್ರೆ ಹೋಗೋ ಬರೋ ಖರ್ಚು, ಥಿಯೇಟ್ರು, ಅಲ್ಲಿ ಪ್ರೈಸಿಂಗ್ ಎಲ್ಲ ಸೇರಿಸಿ ಒಂದು 2,000-3,000 ಖರ್ಚಾಗುತ್ತೆ. ನಾನು 2,000-3,000 ಕೊಟ್ಟು ಹೋಗೋಷ್ಟು ನೀವು ನನಗೆ ಕ್ಯೂರಿಯಾಸಿಟಿನೋ ಇಲ್ಲ ನೀವು ನಾನು ಅಷ್ಟು ಅಟ್ರಾಕ್ಟ್ ಮಾಡಿದ್ರೆ ನಾನು ಬಂದು ನೋಡ್ತೀನಿ. ಅದೇ ನಾನು ಲಾಸ್ಟ್ ಟೈಮ್ ಹೇಳಿದ್ದೇನು ಅಂದ್ರೆ, ಹೊಸಬ್ರು ಸಿನಿಮಾ ಅಂತಾನೋ ನಮ್ಮ ಕನ್ನಡ ಸಿನಿಮಾ ಬೆಳೆಸ್ಬೇಕು ಅಂತಾನೋ ಅನ್ನೋದು ಬಿಟ್ಟು ನಾನು ಹೇಳೋದು. ಇವಾಗ ಅಂದಂಗೆ ನಾವು ಜನನ ಅಟ್ರಾಕ್ಟ್ ಮಾಡೋ ತರ ನಾವೇನೋ ಒಂದು ಕಂಟೆಂಟ್ ಬಿಡ್ತಾ ಇದೀರಲ್ಲ, ಅದ್ ಯಾವ್ದೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೇನೆ ಬನ್ನಿ ಅಂತಾನೆ ಹೇಳ್ತಾರೆ. ಬಟ್ ಇಷ್ಟ ಆಯ್ತು ಅಂದ್ರೆ ಅಪ್ಪಂತ ಬನ್ರಿ. ಅದು ವೀಕೆಂಡ್ಗೋ ಇನ್ನೊಂದು ಕೆಪಾಸಿಟಿ ಸದ್ಯಕ್ಕೆ ಇಲ್ಲ, ನೀವು ಉಳಿಸ್ಕೊಳ್ಳಿ ಅಂತ ಕೇಳ್ತಾರೆ ಸರ್. ಮುಂಚೆ ಆದ್ರೆ ಸಿನಿಮಾನ ಆಡಿಯನ್ಸ್ ಫಾಲೋ ಅಪ್ ಮಾಡ್ತಾ ಇದ್ರು, ಪೋಸ್ಟ್ ನೋಡ್ತಾ ಇದ್ರು, ಪೇಪರ್ಲಿ ರಿವ್ಯೂಸ್ ನೋಡ್ತಾ ಇದ್ರು, ಪೇಪರ್ಲಿ ನೆಕ್ಸ್ಟ್ ವೀಕ್ ಯಾವ್ದು ರಿಲೀಸ್ ಆಗ್ತಿದೆ ಅಂತ ನೋಡ್ತಾ ಇದ್ರು. ಈಗ ಜನಗಳು ಬೇರೆ ಬೇರೆ ಕೆಲಸಗಳಲ್ಲಿ ಎಂಗೇಜ್ ಆಗ್ಬಿಟ್ಟಿದ್ದಾರೆ. ಶಾರ್ಟ್ ಫಿಲ್ಮ್ಸ್, ನಮ್ದೇ ಶಾರ್ಟ್ ಫಿಲ್ಮ್ಸ್ ಕಂಟೆಂಟ್ಸ್ ಇರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಇರ್ಬೋದು, ಈ ಒಂದು ಬಿಸಿಯಲ್ಲಿ ಇದಾರೆ. ಅವ್ರಿಗೆ ಅದನ್ನ ಬ್ರೇಕ್ ಮಾಡ್ಬಿಟ್ಟು ನಾವು ಅವ್ರವ್ರಿಗೂ ತಲುಪಬೇಕಂದ್ರೆ ಖರ್ಚುಗಳು ಜಾಸ್ತಿ ಇರುತ್ತೆ. ಪ್ರಮೋಷನ್ ಖರ್ಚು ನಾವು ಅಲ್ಲವರೆಗೂ ಖರ್ಚು ಮಾಡ್ಕೊಂಡು ಅವ್ರನ್ನ ತಲುಪ್ತಾ ಇಲ್ಲ. ಈಗ ಬೇರೆ ರಂಗದವರು ಪ್ರಮೋಷನ್ ಅಂತಾನೆ ಒಂದಿಷ್ಟು ಕೋಟಿ ಬಜೆಟ್ ಇಟ್ಬಿಟ್ಟು ಮಾಡ್ತಿದ್ದಾರೆ. ಬಟ್ ನಮ್ಮಲ್ಲಿ ಅದು ಸಾಧ್ಯವಾಗ್ತಾ ಇಲ್ಲ. ಪ್ರತಿಯೊಬ್ರು ಕೈಗೂ ಆಮೇಲೆ ಇನ್ನೊಂದೇನಾಗ್ಬಿಟ್ಟೈತೆ ಅಂದ್ರೆ, ಜನ ಏನ್ ಮಾಡ್ತಾರೆ, ಬೇಕು ಅಂತ ಒಂದಷ್ಟು ಜನ ಥಿಯೇಟರ್ ಮುಂದೆ ಸುಮ್ನೆ ಏನೇನೋ ರಿವ್ಯೂಸ್ ಕೊಡಿಸ್ಬಿಡ್ತಾರೆ, ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು. ಯಾವಾಗ್ಲೋ ಒಂದ್ಸಲಿ ಅದ್ ಕೊಟ್ಟಾಗ ಏನಾಗುತ್ತೆ, ನಿಜನೇನಂತ ಜನ ಬಂದ್ ನೋಡಿದ್ರು. ಯಾವಾಗ ಎಲ್ಲಾ ಸಿನಿಮಾಗೂ ಬಂದು ಅವ್ರು ಹಂಗೆ ಡೈಲಾಗ್ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ರು, ಜನ ಗೊತ್ತಾಗೋಯ್ತು ಇದು ಎಲ್ಲ ಫೇಕ್, ಇದೆಲ್ಲ ಇದ್ರಿಂದ. ಅದ್ರ ಬಿಟ್ಟು ಟ್ರೂ ರಿವ್ಯೂಸ್ ಅಂದ್ರೆ ಮೌತ್ ಪಬ್ಲಿಸಿಟಿ ಕರೆಕ್ಟ್ ಆಗಿ ಸಿನಿಮಾ ಬಗ್ಗೆ ಆಗ್ತಾ ಇದೆ, ಖಂಡಿತ ಆಸಕ್ತಿ ತೋರಿಸ್ ಬರ್ತಾರೆ. ಅದನ್ನ ನಂಬಲ್ಲ. ಬಟ್ ಅದು ವರ್ಕೌಟ್ ಆಗಲ್ಲ. ಇನ್ಸ್ಟಾಗ್ರಾಮ್ ಏನೇನು ಫೇಕ್ ಪ್ರಮೋಷನ್ ಗಿಮಿಕ್ಸ್ ಮಾಡ್ತೀವಲ್ಲ ಅದೆಲ್ಲ ವರ್ಕೌಟ್ ಆಗಲ್ಲ. ಥಿಯೇಟರ್ ಅಲ್ಲೇ ಕೆಲವೊಬ್ರು ಕರ್ಸ್ಬಿಟ್ಟು ರಿವ್ಯೂ ಕೊಡ್ತಾರೆ ಸರ್, ಅವೆಲ್ಲ ವರ್ಕೌಟ್ ಆಗಲ್ಲ. ಇವಾಗ ಜನಕ್ಕೆ ಗೊತ್ತಾಗೋಯ್ತು. ಸಿನಿಮಾಗೂ ಒಂದಷ್ಟು ಜನ ಹೊರಗಡೆ ಬಂದ್ಬಿಟ್ಟು ಬಾಯ್ ಪಡ್ಕೊಳ್ಳೋರು ಇದ್ದೇ ಇರ್ತಾರೆ. ಸಿನಿಮಾ ಹಂಗೆ ಹಿಂಗೆ ಅನ್ಕೊಂಡು ಇನ್ನೊಂದ್ ಏನ್ ಗೊತ್ತಾ ಸರ್, ಇವಾಗ ಯಾವ್ದೋ ಒಂದು ದೊಡ್ಡ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅನ್ಕೊಳ್ಳಿ, ಯಾರೊಬ್ಬ ಇನ್ಸ್ಟಾದಲ್ಲ ಯಾರೋ ಏನೋ ರೀಲ್ಸ್ ಮಾಡ್ತಿರೋ ಏನ್ ಕೆಲಸ ಅವ್ನಿಗೆ, ಅಲ್ಲಿ ಬಂದ್ರೆ ನನಗೆ ಪಬ್ಲಿಸಿಟಿ ಆಗುತ್ತೆ ಅಂತ ಗೊತ್ತು. ಯಾವ್ದೋ XYZ ಹೀರೋ, ದೊಡ್ಡ ಹೀರೋ,
ಸರಿನಾ, ಅವತ್ತು 1,000 ಜನ ಸೇರ್ತಾರೆ ಅಂತ ಗೊತ್ತು. ಅವತ್ತು ಆ ಸಿನಿಮಾದವರು ಚೆನ್ನಾಗಿ ಆ ಸಿನಿಮಾ ಬಗ್ಗೆ ಪ್ರಮೋಷನ್ಸ್ ಮಾಡಿಸ್ತಾರೆ ಅನ್ನೋದು ಗೊತ್ತು. ಅವಾಗ ಏನ್ ಮಾಡ್ತಾರೆ ಇವರು, ಹೋಗ್ಬಿಟ್ಟು ಕೋತಿ ತರ ಆಡೋದು ಥಿಯೇಟರ್ ಮುಂದೆ, ಏನೇನೋ ಮಾಡೋದು, ಸುಮ್ನೆ ದೊಡ್ಡ ಡೈಲಾಗ್ಸ್ ಹೊಡಿಯೋದು. ಈ ಹೀರೋ ಸಿನಿಮಾ ಇದ್ರೆ ಆ ಹೀರೋ ಕೌಂಟರ್ ಕೊಡೋ ತರ ದೊಡ್ಡ ಡೈಲಾಗ್ಸ್ ಹೊಡಿಯೋದು. ಸುಮ್ನೆ ಅವ್ರಿಗೇನು ಪಬ್ಲಿಸಿಟಿ ಆಗ್ಬೇಕು, ಅವ್ರು ಅಷ್ಟೇ ಆಗ್ಬೇಕು. ಅವ್ರಿಂದ ಸಿನಿಮಾ ಅದನ್ನ ಕೇಳ್ಬಿಟ್ಟು ಯಾರು ಸಿನಿಮಾಗೆ ಹೋಗಲ್ಲ. ಇವಾಗ ಯಾರೋ ನಾನೊಂದು ಆಪೋಸಿಟ್ ಹೀರೋನ್ ಬೈದಿದ ತಕ್ಷಣ ಅಲ್ಲಿ ಹೋಗಿ ಸಿನಿಮಾ ಯಾರು ನೋಡಲ್ಲ. ಸಿನಿಮಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಬಂದು ಟಾಕ್ಸ್ ಬಂದ್ರೆ ಹೋಗಿ ಸಿನಿಮಾ ನೋಡೋದು. ಹೌದು, ನಿಜ. ಸೊ ಸಿನಿಮಾಗೆ ನಾವು ಕರ್ಸ್ಕೊಂಡಿಲ್ಲ ಅಂದ್ರೆ ನಮ್ದೇ ತಪ್ಪು. ಒಳ್ಳೆ ಸಿನಿಮಾ ಯಾವತ್ತು ಸೋಲಲ್ಲ ಅನ್ನೋದು ನನ್ನ ಇದು. ಅದೇ ಅಟ್ರಾಕ್ಟ್ ಮಾಡುತ್ತೆ. ಅದ್ರ ಪಾಡಿಗೆ ಅದನ್ನ ಏನೇ ನಾರ್ಮಲ್ ಈಗ ಪೇಪರ್ ರಿವ್ಯೂನು ಒಂದಷ್ಟು ಜನ ಗೊತ್ತಿರುವಂತ ಪತ್ರಕರ್ತರು ಅವರೆಲ್ಲ ಒಂದಷ್ಟು ಸಿನಿಮಾಗಳ ಬಗ್ಗೆ ರಿವ್ಯೂ ಕೊಟ್ರೆ ಜನ ಅದನ್ನ ನಂಬ್ತಾರೆ. ಇದೊಂದು ಸ್ವಲ್ಪ ಅವಾಯ್ಡ್ ಆಗ್ಬೇಕು ಅಂತ ಅನ್ಸುತ್ತೆ. ಪ್ರೆಸ್ ಅವ್ರು ಸಪೋರ್ಟ್ ಮಾಡಿದ್ರೆ ಸರ್ ಪಾಪ್ಯುಲರ್ ಆಗೋದು. ಖಂಡಿತ ಸರ್. ಇವಾಗ ಹೆಂಗಂದ್ರೆ ಈಗ ಎಷ್ಟು ಅಪ್ಡೇಟ್ ಅಲ್ಲಿ ಇದಾರೆ ಅಂದ್ರೆ ಜನಗಳು ಮೊದ್ಲಂದ್ರೆ ಸರ್ ಹೇಳ್ದಂಗೆ ಒಂದಷ್ಟು ರಿವ್ಯೂಸು, ಒಂದಷ್ಟು ಏನ್ ಹೇಳ್ತಾರೆ, ಸಿನಿಮಾ ನೋಡ್ಕೊಂಡ್ ಬಂದು ಹೇಳು ಅವರೊಂದು ರಿವ್ಯೂ ಫೀಡ್ಬ್ಯಾಕು ನೋಡಿ ಸಿನಿಮಾಗೆ ಹೋಗ್ತಿದ್ರು. ಈಗ ಹಂಗಲ್ಲ, ಒಂದು ಟೈಟ್ಲು ಅಲ್ಲೊಂದು ಪೋಸ್ಟರ್ ನೋಡಿನೇ ಅದನ್ನ ಜಡ್ಜ್ ಮಾಡ್ತಾರೆ, ಸಿನಿಮಾ ಹಿಂಗೆ ಇರುತ್ತೆ, ಸೊ ಈ ರೀತಿ ಹೋಗ್ಬೋದೇನೋ ಅಂತ ಅಷ್ಟೊಂದು ಅಪ್ಡೇಟಲ್ಲಿ ಯೋಚನೆ ಮಾಡ್ತಾರೆ. ಸೊ ಆ ಒಂದು ಇದ್ರ ಬಗ್ಗೆ ಹೇಳಿದ್ರೆ ಅಮೃತ್ ಅಂಜನ್ ಅಲ್ಲ, ಹಂಗೆ ನೀವು ಲೆಕ್ಕ ಹಾಕೊಂಡ್ರೆ ಸೂಫ್ರಮ್ ಶೋಲಿ ಯಾರು ಬಂದು ರಿವ್ಯೂನೇ ಕೊಟ್ಟಿರ್ಲಿಲ್ಲ. ಯಾರು ಯಾವ ಥಿಯೇಟರ್ ಮುಂದೆ ಯಾರು ಕಿರ್ಚಾಡ್ಲಿಲ್ಲ, ಯಾರು ಕೋತಿ ತರ ಮಾತಾಡ್ಲಿಲ್ಲ. ಬೇಕು ಸುಮ್ನೆ ಒಂದು ಐಪ್ ಕ್ರಿಯೇಟ್ ಮಾಡಕ್ಕೆ ಏನೇನೋ ಉಲ್ಟಾ ಸೀದಾ ಮಾತಾಡೋದು. ಸರಿನಾ, ಯಾರೇನೋ ಏನೋ ಗಿಮ್ಮಿ ಕೊಡಿಯೋದು, ಡೈಲಾಗ್ಸ್ಗಳು ಹೊಡಿಯೋದು, ಪಂಚ್ ಲೈನ್ಸ್ಗಳು ಬಿಡೋದು ಏನು ಮಾಡ್ಲಿಲ್ಲ ಆ ಟೀಮ್ ಅವರು. ಸಿನಿಮಾ ಯಾಕೆ ಕೊಡ್ತು? ಸಿನಿಮಾ ಎಲ್ರಿಗೂ ಇಷ್ಟ ಆಯ್ತು, ಜನ ಎಂಜಾಯ್ ಮಾಡಿದ್ರು ಥಿಯೇಟರ್ ಅಲ್ಲಿ. 100 ಜನ ಆಚೆ ಬಂದವ್ರು 200 ಜನಕ್ಕೆ ಮೆಸೇಜ್ ಕಾಲೆಲ್ಲ ಹೇಳಿದ್ರು ಸಿನಿಮಾ ಚೆನ್ನಾಗೈತೆ ಗುರು ಅಂತ. ಜನಕ್ಕಿಂತನೂ ಪಬ್ಲಿಸಿಟಿ ಅವ್ರು ಇನ್ನೊಬ್ರು ಇಲ್ಲ ಅನ್ನೋದಕ್ಕೆ ಹೋದ ಫಿಲಮ್ಗೆ ಹೋಗಿಲ್ಲ ಅಂದ್ರೆ ಬೈಯಂಗವ್ರೆ ಆಲ್ಮೋಸ್ಟ್. ಅಂದ್ರೆ ಸೂಫ್ರಮ್ ಸೂತ್ ಹಂಗಾಗಿ ನನಗಂತೂ ಹಂಗೆ ಆಯ್ತು. ನಮೇಮಂತ ಹೋಗು ಫಿಲಮ್ಗೆ ಅಂತ ನಾನ್ ನೋಡ್ಕೊಂಡ್ ಬಂದ್ಬಿಟ್ಟು ನಮ್ಮ ಮನೆ ಓನರ್ಗೆ, ಸರ್ ಹೋಗಿ ಸರ್ ವೀಕೆಂಡ್ ಒಳ್ಳೆ ಸಿನಿಮಾ ಹೋಗಿ ಸರ್ ಹೋಗಿ. ಅಲ್ಲ ಹಂಗೆ ಸರ್ ಸಿನಿಮಾ ಗೆಲ್ಲೋದು. ಈಗ ನಾನು ಹೋಗಿರೋದು ಮಧ್ಯಾಹ್ನ ಸರ್, 1 ಗಂಟೆ ಶೋಗೋ 4 ಗಂಟೆಗೂ ಶೋಗೆ ಹೋಗಿರೋದು. ಸೆಕೆಂಡ್ ಲೈನಲ್ಲಿ ಸೀಟ್ ನನಗೆ ಟಿಕೆಟ್ ಸಿಕ್ಕಿದ್ದು. ನಾನು ಸಿನಿಮಾ ಏನು ಹಿಂಗೆ ಐಪ್ ಕ್ರಿಯೇಟ್ ಆಗಿದೆ ಅಂತ ನೋಡ್ಲೇಬೇಕು ಅಂತ ಹೋದೆ. ಸೀಟ್ ಇಲ್ಲ ಅಂದ್ನು. ಸೆಕೆಂಡ್ ಲೈನಲ್ಲಿ ಕೂತಿರೋದು, ಮಳೆ ಬರ್ತಾ ಇದೆ, ನೆಕ್ಸ್ಟ್ ಶೋಗೆ ಜನ ಆಚೆ ನಿಂತವ್ರೆ. ಎಷ್ಟೋ ವರ್ಷಗಳಾಗೋಗಿತ್ತು ಸರ್ ಆತರ ನೋಡಿ. ವಯಸ್ಸಾದವರೆಲ್ಲ ಬಂದಿದ್ರು. ನಾನು ಹೋಗಿದ್ದು ವಜ್ರೇಶ್ವರಿ ಥಿಯೇಟರ್ ಅಲ್ಲಿ ವಯಸ್ಸಾದವರೆಲ್ಲ ಇದ್ರು ಆಚೆ ಕಡೆ. ಮಳೆಯಲ್ಲಿ ನೆಕ್ಸ್ಟ್ ಶೋಗೆ ಜನ ನಿಂತಿದ್ರು ಸರ್ ಅವತ್ತು. ನನ್ಗೆ ಶೈಕ್ ಆಗೋಯ್ತು, ಎಷ್ಟು ವರ್ಷ ಆಗೋಗಿತ್ತು ಈ ತರ ಥಿಯೇಟರ್ ಅಲ್ಲಿ ಸಿನಿಮಾಗಳು ನೋಡಿ. ನಾನು ಉಡುಪಿಲಿದ್ದೆ, ಶುಕ್ರವಾರದ ಹೈಪ್ ನೋಡ್ಬಿಟ್ಟು ಶನಿವಾರ ಮಧ್ಯಾಹ್ನ ಯಾವ್ದೋ ಪ್ಲೇಸ್ಗೆ ಹೋಗ್ಬೇಕು ಅಂತ ಇದ್ವಿ. ಮಧ್ಯಾಹ್ನ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಇಮಿಡಿಯೇಟ್ ಗಾಯತ್ರಿ ಥಿಯೇಟರ್ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡಿದ್ದು. ಅದೇ ಹೇಳ ಸರ್, ಸಿನಿಮಾ ಚೆನ್ನಾಗಿ ಕಚ್ಕೊಂಡ್ರೆ ಸರ್ ಹಿಂಗೆ ಹೈಪ್ ಅದೇ ಕ್ರಿಯೇಟ್ ಆಗುತ್ತೆ. ಯಾರೋ ಏನು ಬಂದು ಹೇಳೋ ನೆಸೆಸಿಟಿನೇ ಇಲ್ಲ. ಜನಗಳಿಗೆ ಆಚೆ ಹೋದವ್ರು ಹೇಳ್ತಾರೆ. ಸೊ ಇದನ್ನ ನಂಬ್ಕೊಂಡು ನಾವು ಅದೇ ಇದ್ರಲ್ಲಿ ಇದೀವಿ. ಅದಕ್ಕೋಸ್ಕರನೇ ಜನಗಳಿಗೆ ಸಿನಿಮಾ ತೋರಿಸಿ ಪ್ರಮೋಷನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ ಹೆಂಗಾಗುತ್ತೆ ಅಂತ. ಇದೇ 30ಕ್ಕೆ ಅಂದ್ರೆ ಈ ತಿಂಗಳು ಕೊನೆಯಲ್ಲಿ ಸಿನಿಮಾ ಅಮೃತ್ ಅಂಜನ್ ಬರ್ತಿದೆ, ರಿಲೀಸ್ ಆಗ್ತಿದೆ, ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಆಲ್ರೆಡಿ ಆ ಟ್ರೈಲರು ಟೀಸರ್ ನೋಡಿದಂಥವ್ರು ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಸೊ ಸಿನಿಮಾನ ಜನಗಳು ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅಂತ ನೀವೆಲ್ಲ ಕಾಯ್ತಿದ್ರಿ ಸರ್, ಯಾವ ಮಟ್ಟಕ್ಕೆ ಅಂತ? ಅದು ಒಂದು ಇದು ಎಕ್ಸ್ಪೆಕ್ಟೇಷನ್ಸ್ ಏನು, ನಮ್ಗೆ ಸಿನಿಮಾ ಚೆನ್ನಾಗ್ ಆಗ್ಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ನೋಡ್ಬೇಕು ಅನ್ನೋದು ಇರುತ್ತೆ. ಬಟ್ ಜನ ಅದನ್ನ ಅವ್ರು ಹೆಂಗೆ ಒಪ್ಕೊಂತಾರೆ ಅನ್ನೋದು ನಮ್ಗೆ ನಾವು ಜಡ್ಜ್ ಮಾಡಕ್ಕಾಗಲ್ಲ. ಸೂಪರ್ ಹಿಟ್ ಮಾಡ್ತಾರೋ, ಇಂಡಸ್ಟ್ರಿ ಹಿಟ್ ಮಾಡ್ತಾರೋ, ಫ್ಲಾಪ್ ಮಾಡ್ತಾರೋ, ಅಲ್ಲ ಫ್ಲಾಪ್ ಮಾಡ್ಬೋದು ಹೇಳೋದು. ಹೌದು. ಎಸ್. ಬಟ್ ನಾವು ಎಫರ್ಟ್ ಜೆನ್ಯೂನ್ ಆಗಿ ಹಾಕಿದಿರಿ, ಜೆನ್ಯೂನ್ ಆಗಿ ಟ್ರೈ ಮಾಡಿದಿರಿ. ನನ್ ಬೇಸಿಕ್ ಗ್ಯಾರಂಟಿ ಏನು ಅಂದ್ರೆ, ಇನ್ ಕೇಸ್ ನಾವು ಜನನ ಥಿಯೇಟರ್ಗೆ ಅಟ್ರಾಕ್ಟ್ ಮಾಡಕ್ ಆಗದೆ ಏನಾದ್ರು ಸಿನಿಮಾ ಸೋತ್ರೆ, ಜನ ಬಂದಂತೂ ಸಿನಿಮಾ ಸೋಲಲ್ಲ. ಬರ್ದೇ ಸೋತ್ರೆ ಇನ್ ಕೇಸು, ಬಟ್ ಸೋಷಿಯಲ್ ಮೀಡಿಯಾ ಮತ್ತೆ ಯಾವತ್ತೊಂದ್ ದಿವಸ ಸಿನಿಮಾ ಬರುತ್ತಲ್ಲ, ಅವತ್ತು ಜನ ರಿಗ್ರೆಟ್ ಮಾಡ್ತಾರೆ ಈ ಸಿನಿಮಾ ಗೆಲ್ಸ್ಬೇಕಿತ್ತು ಅಂತ. ಸೊ ಥಿಯೇಟರ್ ನೋಡ್ಬೇಕಾಗಿತ್ತು ಈ ಸಿನಿಮಾ. ಹುಡುಗರು ಚೆನ್ನಾಗಿ ಮಾಡಿದ್ರು, ಹಂಗ್ ಮಾಡೋ ಆತರ ಪರಿಸ್ಥಿತಿ ಮಾತ್ರ ತರಬೇಡಿ. ವರ್ಷ ಬಿಟ್ಬಿಟ್ಟು ಈ ಸಿನಿಮಾ ನೀವು ಟಿವಿಲಿ ಹಾಕಿದಾಗ ನೋಡಿದ್ರು ನಗ್ತೀರಾ. ಎಸ್. ಅಲ್ಲ ಅದೈತೆ ಅಂದ್ರೆ ಇವಾಗ ನಮ್ ಶಾರ್ಟ್ ಫಿಲಮ್ಗಳೇ ನೀವು ರಿಪೀಟ್ ಆಗಿ ಇವಾಗ ಯಾವಾಗ ಒಂದ್ ತಿಂಗಳಿಂದ ನೋಡಿರ್ತೀರ, ಮತ್ತೆ ಅದೇ ಶಾರ್ಟ್ ಫಿಲಮ್ ಮತ್ತೆ ಇನ್ನೊಂದ್ ತಿಂಗಳಾದ್ಮೇಲೆ ನೋಡಿದ್ರು ನಿಮ್ಗೆ ಆ ನಗು ಕಿಕ್ ಕೊಡುತ್ತೆ. ಹೌದು. ಸೊ ಅಮೃತ್ ಅಂಜನ್ ನಿಮ್ಗೆ ಏನು ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ಆಲ್ಕೋಹಾಲ್ ಸಿಗರೇಟ್ ಸೇದಿರನೆ ಬರುತ್ತೆ ಕಿಕ್, ಒಂದ್ ಕಿಕ್ ಬರುತ್ತೆ ಥಿಯೇಟರ್ ಅಲ್ಲಿ. ಅದೇ ಹುಡುಗರ್ಗೆ ಎಣ್ಣೆ ಹೊಡೆದ್ರೆ ನಶೆ, ಆದ್ರೆ ಅಮೃತ್ ಅಂಜನ್ ನೋಡಿದ್ರೇನೆ ನಶೆ. ಎಸ್ ಸರ್, ಕೊನೆಯದಾಗಿ ಏನ್ ಹೇಳ್ತೀರಿ ಆಡಿಯನ್ಸ್ಗೆ? ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ. ಒಂದೇ ಮಾತ್ರ ಟಿಪ್ಪು ಸುಲ್ತಾನ್ ಪೌಡರ್ ಹಾಕೊಳ್ಳಿ, ತಲೆ ಬಚ್ಕೊಳ್ಳಿ, ಹಾಕೊಂಡ್ ನಮ್ ಸಿನಿಮಾ ಜನವರಿ 30 ಬಂದ್ಬಿಡಿ. ತಲೆ ಬಚ್ಕೊಳ್ಳಿ, ಬಂದು ಸಿನಿಮಾ ಥಿಯೇಟರ್ ಬಂದು ಅಮೃತ ಅಂಜನ್ ಹಚ್ಕೊಳ್ಳಿ.
ಅಲ್ಲ ಅಮೃತಾಂಜನ್ ಹಚ್ಕೊಂಡ ಬದ್ಲು ಸಿನಿಮಾ ನೋಡ್ಬೋದು ಅಂತ ನೀವು ನೋಡ್ಬಿಟ್ಟು ತಲೆ ಅಮೃತಾಂಜನ್ ಹಚ್ಕೊಳ್ಳಿ. ಅಲ್ಲ ನಾವು ಸಿನಿಮಾ ನೋಡಿ ಅಂದ್ರೆ ಆ ಇಂಡೈರೆಕ್ಟ್ ಆಗಿ ಅರ್ಥ ಹಿಡಿದು ಅಲ್ಲ ಅದ್ರೊಳಗೆ ಏನು ಮಾಡ್ಬೇಕು ಅಲ್ಲ ವೀಕ್ಷಕರು ಅದ್ರೊಳಗೆ ಸಕ್ಕದಾಗೈತೆ ಅದೇ ಸರ್ ದುನಿಯಾದಲ್ಲಿ ಅವ್ನು ಯಾರೋ ಬರ್ತಾನೆ ಹಿಂಗೆಲ್ಲ ತಲೆ ಎಲ್ಲ ಬಚ್ಕಂತಾನೆ ರಂಗಣರಗು ಇದನ್ನೇ ತಕೊಂಡಿರ್ತಾರೆ. ಕಾಸು ಕೇಳಿದ್ರೆ ಅವ್ನು ಕಾಸು ಕೊಡ್ಬೇಕಾ ಇದಕ್ಕೇನೋ ಅಂತಾನೆ. ಎಷ್ಟನೇ ಮಗನಪ್ಪ ಏನೋ ಅಂತಾನೆ. 9 ಜನ ಹೆಣ್ಮಕ್ಳು ಅಷ್ಟೇ. ನಿಮ್ಮಪ್ಪ ಗಂಡಾಗ್ಲಿ ಅಂದ್ಕೊಂಡಿದ್ರೆ ಗಂಡ್ಸರ ಹುಟ್ಟಿದ್ಯಾ ಅಷ್ಟೇ, ಗಂಡ್ಸಲ್ಲ ಸರಿ ಆಯ್ತು, ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಎಸ್ ಸರ್, ಹೌದು ಸರ್. ಹೇಳಿ ಸರ್. ಕೊನೆಯದಾಗಿ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಒಳ್ಳೆ ರೋಲರ್ ಕೋಸ್ಟರ್ ಕಾಮಿಡಿ ಇರೋ ಸಿನಿಮಾ ಸರ್. ಎಲ್ಲಾ ಕಡೆನೂ ಹೇಳ್ತಾ ಇದೀವಿ. ಟ್ರೈಲರ್ ಇಷ್ಟ ಆಗಿದೆ ಎಲ್ಲಾರ್ಗು ಜನಕ್ಕೆ. ಇವಾಗ ಇದು ಒಂದು ಪ್ರಮೋಷನ್ ಸಾಂಗು ಅದು ಇಷ್ಟ ಆಗ್ತಾ ಇದೆ. ಇದು ಶಾರ್ಟ್ ಫಿಲಮ್ ಅಲ್ಲ, ಥಿಯೇಟ್ರಲ್ಲಿ ರಿಲೀಸ್ ಆಗ್ತವ್ರಂತ ಒಂದು ಅದ್ಭುತವಾಗಿರೋ ಕಾಮಿಡಿ ಸಿನಿಮಾ, ಕಾಮಿಡಿ ಎಮೋಷನ್ ಇರೋವಂಥ ಸಿನಿಮಾ. ಮಿಸ್ ಮಾಡ್ಕೊಳ್ತೀನಿ. ಥಿಯೇಟ್ರಲ್ಲಿ ಜನವರಿ 30ರಿಂದ ನಿಮ್ಗೆ ಯಾವಾಗ ಆಗುತ್ತೋ ಜನವರಿ 30ನೇ ತಾರೀಕಿಂದನೇ ಸ್ಟಾರ್ಟ್ ಮಾಡಿ ನೋಡೋಕ್ಕೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ನಿಮ್ಗೆ ಸಿನಿಮಾ ಇಷ್ಟ ಆದರೆ. ಬಟ್ ಬರ್ದೇನೆ ಅಂತ ಇರಬೇಡಿ, ಬಂದು ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿ. ಚೇತನ್ ಸರ್. ಒಂದು ಒಳ್ಳೆ ಅಡುಗೆನ ರೆಡಿ ಮಾಡಿದ್ದೀವಿ. ಅದರ ರುಚಿ ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ ಟ್ರೈಲರ್ ಆಗಿ. ಅದೇ ರುಚಿ ಥಿಯೇಟ್ರಲ್ಲಿರುತ್ತೆ, ಖಂಡಿತ ಅಷ್ಟೇ ರುಚಿಯಾಗಿರುತ್ತೆ. ಮಿಸ್ ಮಾಡ್ಕೊಂಬೇಡಿ. 30ನೇ ತಾರೀಕು ಕುಟುಂಬ ಸಮೇತರಾಗಿ ಇಲ್ಲ ಸ್ನೇಹಿತರೊಟ್ಟಿಗೆ ಬಂದು ನಮ್ಮನ್ನೆಲ್ಲ ಯೂಟ್ಯೂಬಲ್ಲಿ ಹಾರೈಸಿದ್ರ ಥಿಯೇಟ್ರಿಗೆ ಬಂದು ಹಾರೈಸಿ ಈ ತಂಡವನ್ನು ಮತ್ತೆ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಿಮ್ಗೂ ಧನ್ಯವಾದಗಳು.